ಕ್ರಿಕೆಟ್ ಎಷ್ಟು ಫೇಮಸ್ ಐತಿ, ಕ್ರಿಕೆಟ್ಗೆ ಎಷ್ಟು ವರ್ಲ್ಡ್ ವೈಡ್ ಕ್ರೇಜ್ ಐತಿ. ಆದರೂ ಕ್ರಿಕೆಟ್ ಯಾಕೆ ಒಲಿಂಪಿಕ್ಸ್ದಾಗ ಆಡ್ಸಲತ್ತ ನಿಮಗೂ ಒಂದು ಡೌಟ್ ಬಂದಿರ್ತೈತಿ. ಕ್ರಿಕೆಟ್ ಆಲ್ರೆಡಿ ಒಲಿಂಪಿಕ್ಸ್ದಾಗ ಆಡ್ಯಾರ, ಅದು 1900ರಾಗ. ಫಸ್ಟ್ ಮ್ಯಾಚ್ ಫ್ರಾನ್ಸ್ ಇಂಗ್ಲೆಂಡ್, ಮತ್ತು ಅದ ಲಾಸ್ಟ್ ಮ್ಯಾಚ್ ಹಳಿ ಬಂದು ಮಾಡಿಬಿಟ್ರು, ಹಳಿ ಆಡಿಸ್ಲಿಲ್ಲ. ಯಾಕಂದ್ರೆ ಒಲಿಂಪಿಕ್ಸ್ದು ಕಮಿಟಿ ಮೆಂಬರ್ಸ್ ಎಲ್ಲ ಮ್ಯಾಗ್ ಇದ್ದವ್ರದ್ದು ಏನದಾರ ಒಟ್ಟರು ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲಾರ ದೇಶದವ್ರು, ಅದರ ಸಂಬಂಧ ಅವ್ರು ಎಷ್ಟು ತಲೆ ಕೆಡ್ಸೊಂದಿಲ್ಲ. ಆದರೂ ಅವ್ರಿಗೆ ಆಡಿಸ್ಬೇಕಂದ್ರೆ ಭಾಳ ಪ್ರಾಬ್ಲಮ್ ಬಂದು. ಏನಂದ್ರೆ ಗ್ರೌಂಡ್ ಕ್ರಿಕೆಟಿಗೆ ದೊಡ್ಡ ಗ್ರೌಂಡ್ ಬೇಕಾಗುತ್ತೆ. ಆದ್ರೂ ಮಾಡಿಸಿರೋ ಒಂದು ದೊಡ್ಡ ಗ್ರೌಂಡ್ ಮಾಡಿಸಿರೋ ಒಂದು 100 ಮೀಟರ್ ಸರೌಂಡಿಂಗ್ ಒಂದು ಗ್ರೌಂಡ್ ಮಾಡಿಸಿದ್ರೆ ಅದು ಕ್ರಿಕೆಟ್ ಆಡಿದ ಮುಗಿದ್ಮ್ಯಾಗ ಅದ್ರ ಕತ್ತಿ ಏನು ಹೊಳ್ಳಿ ಅದ್ರ ಸನಿಕ್ಕೆ ಯಾರು ಹೋಗೋದಿಲ್ಲ. ಅದ್ರ ಸಂಬಂಧ ಅದನ್ನು ಬಿಟ್ರೆ ಅದಾದ್ಮೇಲೆ ಮತ್ತೆ ಏನು ಪ್ರಾಬ್ಲಮ್ ಆಗೋ ಅಂದ್ರೆ ಕ್ರಿಕೆಟ್ ಭಾಳತ್ತ ಒಂದು 5 ಮೊದಲ ಟೆಸ್ಟ್ ಅಟ್ಟೆ ಇತ್ತು, 5 ದಿನ ನಡೀತಿತ್ತು. ಅದ್ರ ಸಂಬಂಧ ಬೋರ್ ಆಕಿತ್ತು ಮಂದಿಗೆ ಎಲ್ಲರಿಗೆ ಹೆಂಗೆ ನೋಡೋದು ಇದನ್ನ ಅಂತೇಳಿ ಬೋರ್ ಆಗತ್ತೆ ಅಂತೇಳಿ ಅದೊಂದು ಪ್ರಾಬ್ಲಮ್ ಅಂತ ಆಡಿಸ್ಲಿಲ್ಲ. ಈಗ ಬರ್ಬರ್ತಾ T20 ಅಂತ ಒಂದು ಶಾರ್ಟ್ ಫಾರ್ಮ್ಯಾಟ್ ಬಂದಾಗಿಂದ ಕ್ರಿಕೆಟ್ ಮ್ಯಾಗ ಇಂಟ್ರೆಸ್ಟ್ ತೋರ್ಸಕತ್ತಾರ ಮಂದಿ. ಅದಕ್ಕೆ ಅದ್ರ ಸಂಬಂಧ ಒಲಿಂಪಿಕ್ಸ್ದಾಗ ಸೇರ್ಪಡೆ ಮಾಡ್ಬೇಕಂತೇಳಿ ಮಾಡಿದರು. ಕಡಿಕ 2028 ಒಲಿಂಪಿಕ್ಸ್ದಾಗ ಕ್ರಿಕೆಟ್ ಇನ್ಕ್ಲೂಡ್ ಮಾಡ್ಯಾರ. ಅದು ಯಾರ ಸಂಬಂಧ? ಅದು ಒಬ್ಬ ವ್ಯಕ್ತಿ ಕ್ರೇಜ್ ಸಂಬಂಧ. ಅದು ಯಾರದು ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ.